ನಮಸ್ಕಾರ ಪ್ರಜಾಪ್ರಭುಗಳೇ, ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ. ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ. ಈ ದಿನ ಒಂದು ವಿಶೇಷವಾದ ಒಂದು ಸಭೆಯನ್ನು ಆಯೋಜನೆ ಮಾಡೋಣ ಅಂತಂದರೆ PRR2 ಬಗ್ಗೆ ಒಂದು ಅಪ್ಡೇಟ್ ಕೊಡ್ತೀನಿ. ಏನಂದರೆ, ನಾವು ಏನಿಬೋದು PRR2 ಅವೈಜ್ಞಾನಿಕವಾಗಿ ನಮಗೆ ನೋಟಿಸ್ ಕೊಟ್ಟು ಈ ಹಿಂದೆ 2005-2006 ಏನೇನು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಬಾಧಿತರಾಗಿರುವ ನಿವೇಶನದಾರರು, ಮನೆಯವರು, ಹಾಗೆ ಜಮೀನ್ದಾರರು ಕಾನೂನಾತ್ಮಕವಾಗಿ ಹೇಗೆ ಹೋಗ್ಬೇಕು. ಇದಂತೂ ಯಾರೋ ಮಾಡಿದ್ರು, BDA ಮಾಡಿದ್ರು, ನಗರಾಭಿವೃದ್ಧಿಯವ್ರು ಮಾಡಿದ್ರು, ಅದಾದಮೇಲೆ ನಮ್ಮ ಯಾವುದು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಪೌರಾಡಳಿತ ನಿರ್ದೇಶನದವರು ಮಾಡಿದ್ರು, ಸರ್ಕಾರ ಮಾಡಿದ್ರು. 2005ರಿಂದ 2025 ಯಾರ್ಯಾರು ಪುಣ್ಯಾತ್ಮರಿದ್ರು, ಮಹಾತ್ಮರಿದ್ರು, ಯಾರ್ಯಾರಂಥ ಬುದ್ಧಿ ಇಟ್ಕೊಂಡು ಮಾಡಿದ್ರು ಅವ್ರುಗಳಿಗೆಲ್ಲ ಒಳ್ಳೇದಾಗಲಿ ಅಂತಲೇ ಬಯಸೋಣ. ಯಾಕೆಂದರೆ ಇಷ್ಟು ದಿನ ಆದಮೇಲೆ ಬಂದಿದ್ದೀರಲ್ವ ನೀವು, ಇರ್ಬೋದು ನಿಮ್ಮ ಕಾನೂನು ಇರ್ಬೋದು, ಅದು ಮನುಷ್ಯತ್ವ ಮಾನವೀಯತೆ ಯಾಕೆ ಕಳ್ಕೊಂಡ್ಬಿಡ್ತೀರಾ? ಮಾಡಿ. ನಾವೇನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ದಾರಿ ಬಿಟ್ಕೊಡಲ್ಲ ಅಂತ ಹೇಳಿದ್ವಾ? ನಾವೇನೋ ಬೆಂಗಳೂರು ನಗರ ಬೆಳಿಬಾರ್ದು ಅಂತ ಹೇಳಿದ್ವಾ? ಪೆರಿಫರಲ್ ಇನ್ಕ್ಲೂಡ್ ಆಗಬೇಡ ಅಂತ ಹೇಳಿದ್ವಾ? ಯಾವುದೇ ಪ್ರಾಜೆಕ್ಟ್ ತೊಗೊಂಡ್ರು ನೀವೇನು ಸರಿಯಾದ ರೀತಿ ಯಾವುದು ಮಾಡಿಲ್ಲ. ಯಾವ ಶಿವರಾಮ್ ಕಾರಂತ ಆಗಲಿ ಅಥವಾ ಕೆಂಪೇಗೌಡ ಲೇಔಟ್ ಆಗಲಿ, ಎಲ್ಲನೂ ಅಷ್ಟೇ, ಎಲ್ಲ ಅಧ್ವಾನವೇ, ಯಾವುದು ಸರಿಯಾದ ರೀತಿ ಇಲ್ಲ. ನಿಮ್ದು ಏನೇನೋ ಸ್ವಾರ್ಥಕ್ಕೋಸ್ಕರ ಕೆಲವೊಂದು ಮಾಡ್ಕೊತ ಹೋಗ್ತೀರಿ. ಮಾಡಿ, ಆದರೆ ಸರಿಯಾದ ಕ್ರಮಬದ್ಧವಾಗಿ ಮಾಡಿದರೆ 1-2 ವರ್ಷ, 3 ವರ್ಷ, 5 ವರ್ಷದೊಳಗೆ ಮುಗಿಸ್ಕೊಂಡಿದ್ರೆ ನಮ್ಗೆ ಈ ಸಮಸ್ಯೆ ಬರ್ತಿರಲಿಲ್ಲ. ಈಗ ನೀವು 20 ವರ್ಷ ಕಳೆದ ನಂತರ ನೀವು ಈ ರೀತಿ ಮಾಡ್ತಾ ಇರೋದು ತಪ್ಪು ಅನ್ನೋ ಉದ್ದೇಶ ಈಗಾಗಲೇ ಎಲ್ಲ ವಿಡಿಯೋಗಳನ್ನು ನಾನು ಹೇಳಿದ್ದೀನಿ. ಆದರೂ ಮತ್ತೊಮ್ಮೆ ಹೊಸ ಬಂದವರಿಗೆ, ವಿಚಾರ ಗೊತ್ತಿಲ್ಲದವ್ರಿಗೆ ಮಾಡಿ. ಈಗಾಗಲೇ 30 ದಿವಸದೊಳಗಡೆ ಆಕ್ಷೇಪಣೆ, ಯಾರು ನೋಟಿಸ್ ಬಂದಿರುತ್ತೆ ಅಂದರೆ ಜಮೀನ್ದಾರರು ಅಥವಾ ನಿವೇಶನ ಅವ್ರು ಸಂಬಂಧಪಟ್ಟವರೆಲ್ಲರೂ, ಮನೆಯವರೆಲ್ಲರೂ ಆಗಲೇ ಆಕ್ಷೇಪಣೆ ಕೊಟ್ಟಿರ್ತೀವಿ. ಆ ಆಕ್ಷೇಪಣೆಗಳೆಲ್ಲ ಸ್ವೀಕಾರ ಆಗಿದೆ. ಇನ್ನೂ ಕೊಡೋರಿದ್ರೆ ಇನ್ನೂ ಕೊಡಿ, ಏನು ತಗೊತಾರೆ. ಸೊ ಈಗಾಗಲೇ ಒಂದು ಕಮಿಟಿ ಕೂಡ ಫಾರ್ಮ್ ಆಗಿದೆ. ಅಂದರೆ ರೈತರೊಂದಿಗೆ ಸಂಧಾನ ಸಭೆಗಳು ಮಾಡಿ ಬ್ಯಾಂಗ್ಳೂರು ಬಿಸ್ನೆಸ್ ಕಾರಿಡಾರ್ ಬಗ್ಗೆ ಅವ್ರಿಗೆ ಏನು ದರ ನಿಗದಿ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಒಂದು ನಿರ್ಧಾರ ಆಗ್ತಾ ಇದೆ. ಈ ಮಧ್ಯೆ ಸೆಷನ್ ಕೂಡ ನಡೀತಾ ಇದೆ. ಆದರೆ ಮುಖ್ಯವಾಗಿ ಮೊದಲೇ ಹೇಳ್ಬಿಡ್ತೀನಿ ನಾನು, ಏನು ಈ ದಿನ ಅಂದರೆ 6/2/2025 ಅಂದರೆ ಇವತ್ತು ಸಾಯಂಕಾಲ 6 ಗಂಟೆಗೆ ಎಲ್ಲ ನಮ್ಮ ಸ್ಥಳೀಯ ಇವರೆಲ್ಲ ಯಾರ್ಯಾರು ಕಾನೂನಾತ್ಮಕವಾಗಿ ನಾವು ಹೋಗೋಣ ಅನ್ನೋ ವಿಚಾರ ಮಾತಾಡಿದ್ವಿ. ಲಾಸ್ಟ್ ವೀಕಲ್ಲೆಲ್ಲ ಒಂದು ಸಣ್ಣ ಮೀಟಿಂಗಲ್ಲಿ ಮಾಡಿದ್ವಿ. ಇವತ್ತು ಅದೇ ಥರ ನಮ್ಮ ತಿಮ್ಮಯ್ಯ ಲೇಔಟ್ ಇದರಲ್ಲಿ ಅಲ್ಲೇ ಸಣ್ಣದಾಗಿ ಎಲ್ಲರೂ ಸೇರ್ಕೊಳ್ಳೋಣ. ಎಲ್ಲ ದಯವಿಟ್ಟು ಮಿಸ್ ಮಾಡದೆ ಬನ್ನಿ. ನೀವು ಬಂದು ಕೆಲವರೆಲ್ಲ ವಿಚಾರಧಾರೆ ಮಾತಾಡ್ತಾರೆ, ವಿಷಯ ತಿಳ್ಕೊತಾರೆ. ನೀವು ಏನೋ ಹೇಳೋದಿದ್ರೆ ಹೇಳಿ, ಏನು ಮಾಡ್ಬೋದು, ಹೇಗೆ ಮುಂದುವರಿಬೋದು, ನಾವು ಕಾನೂನಾತ್ಮಕವಾಗಿ ಹೇಗೆ ಹೋಗಬೇಕು. ಯಾಕೆಂದರೆ ಈಗ ಈ ಸಂದರ್ಭದಲ್ಲಿ ಅಧಿವೇಶನ ಬೇರೆ ನಡೀತಾ ಇದೆ, ಅಲ್ಲೂ ಗಮನಕ್ಕೆ ತಂದಿದ್ವಿ. ನೀವೆಲ್ಲರೂ ಬನ್ನಿ. ಕೆಲವು ಸ್ವಲ್ಪ ವಿಶೇಷ ವ್ಯಕ್ತಿಗಳು ಬರ್ತಾರೆ. ಸೊ ಅವ್ರ ಮುಖಾಂತರ ನಿಮಗೆ ಕೆಲವು ವಿಚಾರಗಳನ್ನ ನೀವು ತಿಳಿಸೋ ಪ್ರಯತ್ನ ಮಾಡೋಣ. ನೀವು ದಯವಿಟ್ಟು ತಪ್ಪದೆ ಯಾರ್ಯಾರು ಇದರಲ್ಲಿ PRR2, ನೀವು PRR1 6-1 ಆಗೋಗಿರೋರು, ನಿಮಗೆಲ್ಲ ಆಲ್ರೆಡಿ ದುಡ್ಡು ಸೆಟಲ್ಮೆಂಟ್ ಆಗಿರೋ ಅಂಥವ್ರು ಯಾರು ದಯವಿಟ್ಟು ಬರಬೇಡಿ. ಯಾರು ಈಗಾಗಲೇ ಇದ್ರ ಲಾಯರ್ ಮುಖಾಂತರ ನೀವು ರಿಟ್ ಪಿಟಿಷನ್ ಹಾಕೋಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರೋರು ಬರೋ ಅವಶ್ಯಕತೆ ಇಲ್ಲ. ಆದ್ರೂ ಬಂದು ಕೇಳ್ಕೊಂಡು ಹೋದ್ರೆ ವಿಚಾರ ತಿಳ್ಕೊಂಡೋಗಿ. ಯಾರು ನಿಜವಾಗ್ಲೂ ಈಗ ನೆಕ್ಸ್ಟ್ ಕಾನೂನಾತ್ಮಕ ನಾವು ಹೋಗಬೇಕು, ಅರ್ಜಿ ಹಾಕಬೇಕು, ನಾವೆಲ್ಲ ಸೇರಿ ಒಟ್ಟಿಗೆ ನ್ಯಾಯಾಲಯದಲ್ಲಿ ನಾವು ನ್ಯಾಯ ಕೇಳೋಣ ಅನ್ನೋರು ಯಾರ್ಯಾರು ಇದ್ದೀರಿ, ನೀವೆಲ್ಲ ಒಟ್ಟಾಗಿ ಇವತ್ತು ಸಾಯಂಕಾಲ 6 ಗಂಟೆಗೆ ತಿಮ್ಮಯ್ಯ ಲೇಔಟಲ್ಲಿ ಮರೆಯದಂಗೆ, ಸಾಯಂಕಾಲ ಅಂತ ಹೇಳ್ತಿದ್ದೀನಿ, ಬೆಳಗ್ಗೆ ಅಲ್ಲ, ಸಾಯಂಕಾಲ 6 ಗಂಟೆಗೆ ದಯವಿಟ್ಟು ಎಲ್ಲರೂ ಬಂದು ಸೇರ್ಕೊಳ್ಳಿ. ದಯವಿಟ್ಟು ಬಂದರೆ ನಿಮ್ಗೆ ವಿಚಾರಣೆ ಗೊತ್ತಾಗುತ್ತೆ. ಹಾಗೆ ಎಲ್ಲ ವಿಷಯಗಳನ್ನು ಹೇಗೆ ನಾವು ಮಾಡಿಕೊಂಡು ಇದನ್ನು ಕಾನೂನಾತ್ಮಕವಾಗಿ ಹೇಗೆ ನಾವು ಪಡ್ಕೋಬೇಕು ಮತ್ತು ನಮ್ಮ ಆಸ್ತಿಗಳನ್ನ ಉಳಿಸ್ಕೋಬೇಕು, ನಮ್ಮ ಜಮೀನನ್ನ ಉಳಿಸ್ಕೋಬೇಕು, ನಮ್ಮ ನಿವೇಶನ ಮನೆಗಳನ್ನು ಉಳಿಸ್ಕೋಬೇಕು ಅನ್ನೋದೆಲ್ಲ ವಿಚಾರನ ಚರ್ಚೆ ಮಾಡೋಣ. ಬನ್ನಿ ದಯವಿಟ್ಟು. ಹಾಗೆ ಈ ಸಂದರ್ಭದಲ್ಲಿ ಸೆಷನ್ ಬೇರೆ ನಡೀತದೆ, ಅಂದರೆ ಅಧಿವೇಶನ, ಅದು ಬಹಳ ಮುಖ್ಯ. ಪ್ರತಿ ಬಾರಿ ನಡೀತಾ ಇರುತ್ತೆ. ಇದೊಂದು ಬಡ್ಜೆಟ್ ಅಧಿವೇಶನ. ಈ ಕೊನೆಯಲ್ಲಿ ಆರ್ಥಿಕ ವರ್ಷ ಏನಿದೆ, ಫೈನಾನ್ಷಿಯಲ್ ಇಯರ್, ಸೊ ಇಲ್ಲಿ ಒಂದು ಸೆಷನ್ ಇರುತ್ತೆ. ಸೆಷನಲ್ಲಿ 224 MLAಗಳು, ಎಲ್ಲ ಮಿನಿಸ್ಟರ್ಸು, ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲರೂ ಇರ್ತಾರೆ, ನಗರಾಭಿವೃದ್ಧಿ ಸಚಿವರು ಇರ್ತಾರೆ, ಹಾಗೆ ನಮ್ಮ ಕ್ಷೇತ್ರದ MLAಗಳು ಇರ್ತಾರೆ, ವಿರೋಧ ಪಕ್ಷದ ನಾಯಕರು ಇರ್ತಾರೆ. ಅವರೆಲ್ಲರೂ ಈ ಮೂಲಕ ನಾವು ಪ್ರಾರ್ಥನೆ ಮಾಡೋದೇನೆಂದರೆ, ಈ ಒಂದು ಸಂಕಷ್ಟ ಕಾಲದಲ್ಲಿ ಇಷ್ಟು ಜನ, ಒಂದು 10,000 11,000 ಮನೆಗಳು ಹೋಗ್ತಾ ಇದೆ, ಒಂದು 40,000 ಸೈಟು ಇದೆಲ್ಲ ಕಳ್ಕೊತಾ ಇದ್ದಾರೆ. ಎಲ್ಲ ಒಂಥರ ನಿರ್ಗತಿಗರಾಗೋ ಪರಿಸ್ಥಿತಿ ಬಂದಿದೆ. ಏನು ತುಮಕೂರು ರೋಡು, ಮೈಸೂರು ರೋಡು ಮತ್ತು ಹೊಸೂರು ರೋಡ್ವರೆಗೂ ಏನು ಮಾಡ್ತಾ ಇದ್ದೀವಿ ನಾವು.
PRR1 ಮಾಡಬೇಡಿ ಅಂತ ಹೇಳ್ತಿಲ್ಲ. ನೈಸ್ ರೋಡ್ ಇದೆ, PRR1 ಮಾಡ್ಕೊಳ್ಳಿ. ಆದ್ರೆ ಟ್ರ್ಯಾಕ್ಟರ್ ಮೇಲೆ ಆಲ್ರೆಡಿ ಎಲ್ಲ ಮಾಡಿ ಆಗಿದೆ. ನೀವು ಆ ಕಡೆ ಎಲ್ಲ ಈ PRR2 ಏನು ಹೊಸದಾಗಿ ಕೊಡ್ತಾ ಇದ್ರಲ್ಲ ಈಗ ಮೊನ್ನೆ ಒಂದು ಜಾನ್ವರಿಲಿ, ಅದು ದಯವಿಟ್ಟು ಅದನ್ನ ಹಿಂಪಡೆದುಕೊಳ್ಳಿ. ಈ ಸೆಷನ್ ಅಲ್ಲಿ ದಯವಿಟ್ಟು ಎಲ್ಲ 224 MLAಗಳಿಗೂ, ಮಿನಿಸ್ಟ್ರಿಗೂ, ಮುಖ್ಯಮಂತ್ರಿಗಳಿಗೂ ಎಲ್ಲರೂ ಕೈ ಮುಗಿದು ಕೇಳೋದೇನಂದ್ರೆ ದಯವಿಟ್ಟು ಇದನ್ನ ವಿಶೇಷವಾಗಿ ಚರ್ಚೆ ಮಾಡಿ. ಇದು ಒಬ್ಬರು ಇಬ್ಬರು ವಿಚಾರ ಅಲ್ಲ, ಯಾವ್ದು ಸಣ್ಣ ಸಣ್ಣ ವಿಷಯಗಳನ್ನ ಗಂಟೆಗಟ್ಟಲೆ ನೀವು ವಿಧಾನಸೌಧದಲ್ಲಿ ಚರ್ಚೆ ಮಾಡ್ತೀರಿ. ಪ್ರಮುಖವಾದ ಅಂಶ ಇದು ಮಾಡಿ ದಾರಿ ಬೇಕು ತಾನೆ ನಿಮ್ಗೆ. ನಮ್ಮೊಂದು ಮಾತಾಡಿ, ನೀವು ಇಲ್ಲಿ ವಿಚಾರಧಾರೆನ ಮಂಡಿಸಿ. ನೀವು ಏನು ಕಮಿಟಿ ಮಾಡಿದಿರಿ, ಸುಮ್ಮನೆ ಏನೋ ಪೇಪರ್ಲಿ ಒಂದು ಕಮಿಟಿ ಮಾಡಿಬಿಟ್ಬಿಡ್ತೀರಿ. ವಿಚಾರಧಾರೆ ಇದೆ, ನೀವು ಮಾತಾಡಿ, ಸೆಷನ್ ಅಲ್ಲಿ ಚರ್ಚೆ ಮಾಡಲಿ ದೀರ್ಘಾವಧಿಯಾಗಿ. ಎಲ್ಲರೂ ವಿರೋಧ ಪಕ್ಷದಿಂದ ಹಿಡಿದು ಎಲ್ಲರೂ ನಾಯಕರುಗಳು ಎಲ್ಲರೂ ಚರ್ಚೆ ಮಾಡಿ ಒಗ್ಗಟ್ಟ. ಯಾಕೆ ನಮ್ಮ ಬೆಂಗಳೂರು ನಗರನ ಬೆಳಿಬೇಕು. ಇನ್ನು ವಿಶೇಷವಾಗಿ ಇದೊಂದು ನಮ್ಮ ಇಡೀ ಭಾರತಕ್ಕೆ ಒಂದು ನಿಜವಾದ ಒಂದು ಇದಿದೆ, ಕ್ಯಾಪಿಟಲ್ ಇದೆ. ಸೊ ಆ ರೀತಿ ಇರುವಾಗ ನಾವು ಅದಕ್ಕೆ ಸಹಕಾರ ಕೊಡ್ತೀವಿ, ಎಲ್ಲರೂ ಕೊಡೋಣ. ಆದರೆ ನೀವು ಅವೈಜ್ಞಾನಿಕವಾಗಿ ಮಾಡಬೇಡಿ ಅಂತ ನಾನು ಹೇಳೋದು, ಅದು ತಪ್ಪು. ಅದರಿಂದ ಇದನ್ನ ಚರ್ಚೆ ಆಗಬೇಕು, ಸಂಪೂರ್ಣ ಚರ್ಚೆ ಮಾಡಿ ಯಾವ್ದು ಬೇಕು ಯಾವ್ದು ಬೇಡ. ನೀವು ನಿಮ್ಮ BDA ಡ್ರಾಫ್ಟ್ ಅಲ್ಲಿ ಹೇಳ್ತೀರಿ, DPR ಅಲ್ಲಿ ನೀವು ಅಲ್ಲೇ ಡ್ರಾಫ್ಟ್ ಅಲ್ಲೇ ಇದೆ 17 ಕಿಲೋಮೀಟರ್ 25 ಕಿಲೋಮೀಟರ್. ಈಗಾಗಲೇ 2 ಪೆರಿಫರಲ್ 1 ಪೆರಿಫರಲ್ ಇದು ನೈಸ್ ರೋಡ್ ಇದೆ. ಅದ್ರ ಮಧ್ಯದಲ್ಲಿ ಪೆರಿಫರಲ್ 2 ಅವಶ್ಯಕತೆ ಇಲ್ಲ. ಇದೆಲ್ಲ 1 ಕಿಲೋಮೀಟರ್ ಮಧ್ಯನೇ ಬರೋದ್ರಿಂದ ಅದ್ರ ಅವಶ್ಯಕತೆ ಇಲ್ಲ. ದಯವಿಟ್ಟು ಅದು ಬೇಡ, ನೀವು ಅದನ್ನ ಕೈ ಬಿಡಬೇಕು. ಈ ಮೂಲಕ ನಾವು ವಿನಂತಿ ಮಾಡೋದೇನಂದ್ರೆ ದಯವಿಟ್ಟು PRR2 ಏನ್ ಮಾಡಕ್ ಹೊರಟಿದ್ದೀರಿ ಅದನ್ನ ಬಿಟ್ಬಿಟ್ಟು ಬೇಕಾದ್ರೆ ಇನ್ನೂ ಒಂದು 5-6 ಕಿಲೋಮೀಟರ್ ಎಲ್ಲಿ ಖಾಲಿ ಜಾಗ ಇರುತ್ತೆ, ಯಾವ ನಿವೇಶನಗಳಿಲ್ಲ, ಯಾವ ಅರಣ್ಯ ಇಲ್ಲ, ಯಾವುದು ಇಲ್ಲ. ಯಾಕೆಂದ್ರೆ ಇದೆಲ್ಲ ಗ್ರೀನ್ ಬೆಲ್ಟ್ ಅಲ್ಲಿ ಇದ್ದಂತ ಕಾಲ. ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಇದನ್ನ ನಮ್ದೆಲ್ಲ ಗ್ರೀನ್ ಬೆಲ್ಟ್ ಅಂತ ಮಾಡಿದ್ರು. ಸೊ ಹಸಿರು ವಲಯ ಅಂತ, ಇದು ಕ್ಯಾಚ್ಮೆಂಟ್ ಏರಿಯಾ ಎಲ್ಲ ಇದೆ. ಈ ರೀತಿ ನೀವು ಅವೈಜ್ಞಾನಿಕವಾಗಿ ಏನೇನೋ ವಿಚಾರ ಮಾಡ್ದ ಎಲ್ಲ ಈ ರೀತಿ ರೋಡ್ಗಳು ಮಾಡಿ ಎಲ್ಲ ಮಾಡಿ ಟ್ರಕ್ಗಳನ್ನ 17 ಕಿಲೋಮೀಟರ್ 15 ಕಿಲೋಮೀಟರ್ ಹೊರಗಡೆ ಸಿಟಿ ಒಳಗೆ ಬರೋ ಥರ ಮಾಡೋ ಅವಶ್ಯಕತೆ ಇದೆಯಾ? ಇನ್ನೂ ಒಂದು 5-6 ಕಿಲೋಮೀಟರ್ ಆಚೆ ಕಡೆ ಮಾಡಿ. ತುಂಬಾ ಯಾವುದೇ ಖಾಲಿ ಜಾಗ ಇದಾವೆ ಅಂತ ಕಡೆ ನೀವು ಮಾಡೋದ್ರಲ್ಲಿ ಸರಿಯಾದ ವೈಜ್ಞಾನಿಕವಾಗಿ ವಿಚಾರ ಮಾಡಬೇಕು. ಇದನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡ್ಬೇಕು. BDAನವರಾಗ್ಲಿ, ಅಧ್ಯಕ್ಷರು ಹ್ಯಾರಿಸ್ ಸಾಹೇಬ್ರಾಗ್ಲಿ, ಅಲ್ಲಿ ದೇವ್ರಾಗ್ಲಿ, ಎಲ್ಲ ದಯವಿಟ್ಟು ಕಮಿಷನರ್ ಆಗ್ಲಿ ಎಲ್ಲರೂ ಯೋಚನೆ ಮಾಡ್ಬೇಕು. ಸುಮ್ಮನೆ ಏನ್ ಗೊತ್ತಾ, ಒಂದೊಂದ್ ದಿನ ಒಂದೊಂದು ಪೇಪರಲ್ಲಿ ಹೇಳಿಕೆ ಕೊಡೋದು, ಒಬ್ಬೊಬ್ರು ಒಂದೊಂದು ರೀತಿ ಹೇಳಿಕೆ ಕೊಡೋದೆಲ್ಲ ಆಗ್ಬಾರ್ದು. ಹಾಗೆ ನಮ್ಮ ಸ್ಥಳೀಯ ಶಾಸಕರಾದಂತ ಇವರು SR ವಿಶ್ವನಾಥ್ ಅವ್ರ ಸಾಹೇಬ್ರು ಕೂಡ ಎಲ್ಲ ನಾವು ಭೇಟಿ ಮಾಡಿದ್ದಾರೆ. ಹಾಗೆ ಅವರು ಒಂದು ಸ್ಟಾರ್ ಕ್ವಶನ್ ಅಂತಾರೆ ಅಧಿವೇಶನದಲ್ಲಿ, ಒಂದು ಚುಕ್ಕೆ ಗುರುತಿನ ಪ್ರಶ್ನೆ. ಅಂದ್ರೆ ಚುಕ್ಕೆ ಗುರುತಿನ ಪ್ರಶ್ನೆ ಅಂದ್ರೆ ಏನಂದ್ರೆ ಅದು ಆನ್ಸರ್ ಮಾಡ್ಲೇಬೇಕು, ಅವತ್ತೇ ಮಾಡ್ಬೇಕು. 11ನೇ ತಾರೀಕು ಈ ತಿಂಗಳು 11 ಫೆಬ್ರವರಿ 2025ಕ್ಕೆ ಸ್ಟಾರ್ ಕ್ವಶನ್ ಇದೆ. ಅದು ಕ್ವಶನ್ ಕೂಡ ಸ್ವಲ್ಪ ಇನ್ನೊಂಚೂರು ಹೆಚ್ಚು ಪ್ರಶ್ನೆ ಚೆನ್ನಾಗಿರಬೇಕಾಗಿತ್ತು ಅಂತ ನನ್ನ ಭಾವನೆ. ಹಾಗೆ ಅದ್ರಲ್ಲಿ ಕೂಡ ಹೇಳಲೇಬೇಕು, ಸರ್ಕಾರ ಹೇಳುತ್ತೆ. ಆದ್ರೆ ಸುಮ್ಮನೆ ಏನೋ ನಾವು ಅಡ್ಡಗೋಡೆ ಮೇಲೆ ದೀಪ ಅಂತೀವಿ, ಈ ಕಡೆನೂ ಆ ಕಡೆನೂ ಯಾವ ಕಡೆನೂ ಇಲ್ಲ. ಅದು ಆ ರೀತಿ ಉತ್ತರ ಸರ್ಕಾರದಿಂದ ಬಂದ್ರೆ, BDAಯಿಂದ ಬಂದ್ರೆ, ನಗರಾಭಿವೃದ್ಧಿಯಿಂದ ಬಂದ್ರೆ ತಪ್ಪು. ಸ್ಪಷ್ಟವಾದ ಉತ್ತರವನ್ನ ದಯವಿಟ್ಟು ನಮ್ಮ ಸ್ಥಳೀಯ ಶಾಸಕರು ಇದ್ರ ಬಗ್ಗೆ ಒತ್ತಾಯ ಮಾಡಬೇಕು. ಹಾಗೆ ಎಲ್ಲ ವಿರೋಧ ಪಕ್ಷದವರು ಎಲ್ಲರೂ ಒಗ್ಗಟ್ಟಾಗಿ ವಿಚಾರದಲ್ಲಿ ಕೈಗೂಡಿಸಿ ಇದನ್ನ ಪ್ರಶ್ನಾತೀತವಾಗಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಇದನ್ನ ಪ್ರಶ್ನೆ ಮಾಡಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತೀನಿ. ಯಾಕೆಂದ್ರೆ ಇದು ಸುಮಾರು ಲಕ್ಷಾಂತರ ಜನರ ಕುಟುಂಬ ತುಂಬಾ ಕಣ್ಣೀರಲ್ಲಿ ಕೈ ತೊಳೆಯುತ್ತೆ. ಯಾಕೆಂದ್ರೆ ಯಾರು ನೀವು ರಿಜಿಸ್ಟ್ರೇಷನ್ ನಿಲ್ಲಿಸ್ಬಿಟ್ಟಿದ್ರೆ ನಮ್ಗೆ ಈ ಸಮಸ್ಯೆ ಇರಲಿಲ್ಲ, ಬ್ಲಾಕ್ ಮಾಡ್ಬಿಟ್ಟಿದ್ರೆ ಸಮಸ್ಯೆ ಇರಲಿಲ್ಲ, ಎಲ್ಲಾ ಮಾಡಿದಿರಿ. ನಗರಾಭಿವೃದ್ಧಿ ಇವರು ಯಾರು ನಮ್ಮ ಪೌರಾಡಳಿತದಿಂದ ಇದನ್ನ ನಗರಸಭೆ ಕೂಡ ಅಪ್ಗ್ರೇಡ್ ಮಾಡಿ ಮೇಲ್ದರ್ಜೆಗೆ ಏರಿಸ್ಬಿಟ್ಟಿದ್ದೀರಿ, ಮನೆ ಕಟ್ಬಿಟ್ಟಿದ್ದಾರೆ, ನೀವೇಟಾದ್ರು ರೋಡ್ ಎಲ್ಲ ಹಾಕಿದ್ರಿ. ಇದು ಯಾವುದು ಕೇಳಲ್ಲ. ನೀವು ಗೊತ್ತು ನನಗೆ, ನಿಮ್ ಕಾನೂನು ನಮ್ಗೆ ಅರಿವಿದೆ. ಏನು ದಾರಿ ಇದೆ, ನಾವು 30 ವರ್ಷ ಆಗ್ಬೋದು, ಒಂದು 50 ವರ್ಷ ಆಗ್ಬೋದು, ನಿಮ್ಮ ವಂಶ ಎಲ್ಲ ನಾಶ ಆದ್ಮೇಲೆ ನಾವು ಬೇಕಾದ್ರೆ ನಾವು ದಾರಿ ಮಾಡ್ಬೋದು, ನಮ್ಗೆ ಹಕ್ಕಿದೆ. ಸರ್ಕಾರ ಹೌದು ಸ್ವಾಮಿ, ಇದನ್ನೆಲ್ಲ ಕೊಟ್ಟರೋರು ನಾವೇ ಅಲ್ವಾ? ಸಾರ್ವಜನಿಕರು ತಾನೇ ಕೊಟ್ಟಿರೋದು ಇದನ್ನ. ನಮ್ಗೋಸ್ಕರ ಸಂವಿಧಾನ ಎಲ್ಲ ಇರೋದು ಏನಕ್ಕೋಸ್ಕರ ಇದೆ? ಕಾನೂನು ಇರೋದು ಏನಕ್ಕೆ? ನಮ್ಗೋಸ್ಕರ ತಾನೇ. ನಾವು ಆ ಮೂಲಕನೇ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನೀವು ಜನರನ್ನ ಒಕ್ಕಲೆಬ್ಬಿಸೋಕೆಲ್ಲ ಮಾಡಿಸ್ಬೇಡಿ. ಎಷ್ಟೋ ಜನ ಅದ್ರ ಜೀವನ ಬದುಕು ಕಟ್ಕೊಂಡು ಏನೋ ಒಂದು ಸಾಲ ಮಾಡ್ಕೊಂಡು EMI ಕಟ್ಕೊಂಡು ಇನ್ನೊಂದು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಬಹಳ ಗಂಭೀರವಾಗಿ ತಗೊಳ್ಳಿ. ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಎರಡೂ ಇದರಲ್ಲಿ ಮೇಲ್ಮನೆಯಲ್ಲಾಗ್ಲಿ ಇಲ್ಲಿ ವಿಧಾನಸಭೆಯಲ್ಲಾಗ್ಲಿ ಎರಡೂ ಕಡೆ ಎಲ್ಲ ವಿಚಾರವಂತರಿದ್ದಾರೆ, ಎಲ್ಲ ಗೊತ್ತಿರುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಬೆಳಕನ್ನು ಚೆಲ್ಲಿ ಇದೇ ಅಧಿವೇಶನದಲ್ಲಿ ಇದನ್ನ ವಾಪಸ್ ತಗೋಬೇಕು, ಕೈ ಬಿಡಬೇಕು, ಹೊರತುಪಡಿಸ್ಬೇಕು. ಇದನ್ನ PRR1 ಮಾಡಿ
ನೈಸ್ ರೋಡ್ ಇದೆ. ಈ 1 ಕಿಲೋಮೀಟರ್ ಮೂರ್ ಪೆರಿಫರಲ್ ರಿಂಗ್ ರೋಡ್ ಮಾಡಿ ನೀವೇನು ಅಲ್ಲಿ ಏನ್ ಮಾಡೋದೇನಿಲ್ಲ. ಈಗ ಈ ರೋಡ್ಗಳಲ್ಲಿ ನೋಡ್ತಾ ಇದ್ದೀವಿ, ನೈಸ್ ರೋಡಲ್ಲಿ ದುಡ್ಡು ಕೊಟ್ಕೊಂಡು ಏನ್ ಕಲೆಕ್ಷನ್ ಮಾಡ್ಕೊಂಡು ಮಾಲೆ 25-30 ವರ್ಷದಿಂದ ಮಾಡ್ತಿದ್ದಾರೆ. ಅಲ್ಲೆಲ್ಲ ಸರ್ಕಾರಿ ಜಮೀನುಗಳನ್ನ ಹೆಂಗ್ ಗುಳುಂ ಮಾಡಿದ್ದಾರೆ ಎಲ್ಲ ನೋಡ್ತಾ ಇದೀವಿ ನಾವು. ಏನೇನ್ ಮಾಡ್ಬೇಕು, ಟ್ರಕ್ ಟರ್ಮಿನಲ್ ಅಂತ ತಗೊಳೋದು, ಏನೋ ಒಂದ್ ಮಾಡೋದು, ಬೇರೆ ಕಮರ್ಷಿಯಲ್ ಮಾಡೋದು, ಈ ತರ ದುಡ್ಡು ಮಾಡೋದಕ್ಕೆ ಏನ್ ಬೇಕೋ ಅಷ್ಟು ಮಾಡ್ತಾ ಇದಾರೆ. ನಮ್ಗಿದು ನಿಜವಾಗ್ಲೂ ತೀವ್ರವಾದ ಅನ್ಯಾಯ ಆಗ್ತಾ ಇದೆ. ದಯವಿಟ್ಟು ಇದನ್ನೆಲ್ಲರನ್ನು ಮನಗಂಡು ನಮ್ಮ ಏನು ಇದು ಯಾರು ಬಾಧಿತರಾಗಿದ್ದಾರೆ ಅವರೆಲ್ಲರೂ ಈ ದಿನ ಸಂಜೆ 6 ಗಂಟೆಗೆ ಸೇರ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ರೀಚ್ ಆಗಲಿ. ಇದು ಸದನದಲ್ಲಿ ಯಾರ್ಯಾರು ಪ್ರತಿನಿಧಿಸ್ತಾರೆ ಅವರೆಲ್ಲರೂ ಹೋಗ್ಬೇಕು. ಹಾಗೆ ನೀವು ಎಲ್ಲೆಲ್ಲೋ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದು ಬೆಂಗಳೂರು ಸೇರ್ಕೊಂಡಿರೋದು ಏನು, ಇಲ್ಲೇ ಯಾರು ಒಟ್ಟಿ ಬೆಳೆದಿರೋರು ಯಾರು ಇರಲ್ಲ. ನೀವೆಲ್ಲರೂ ನಿಮ್ಮ ಕ್ಷೇತ್ರದ MLA ಗಮನಕ್ಕೂ ತಾಮನಿ, ಅವರು ಸದನದಲ್ಲಿ ಮಾತಾಡಲಿ. ಇನ್ನು 21ರವರೆಗೂ ಇದೆ, ಬಡ್ಜೆಟ್ ನಡೀತಾ ಇದೆ. ಅದ್ರ ಮಧ್ಯದಲ್ಲಿ ಇದೊಂದು ಯಾವ್ದಾದ್ರು ಒಂದು ಶೂನ್ಯ ವೇಳೆಲ್ಲಾದ್ರೂ ಮಾಡಿ ಅಥವಾ ಸ್ಟಾರ್ ಕ್ವಶನ್ಸ್ ಆದ್ರೂ ಹಾಕಿ ಪ್ರಶ್ನೆ ಮಾಡಿ, ವಿಚಾರ ಮಾಡಿ, ಚರ್ಚೆ ಮಾಡಿ. ಆ ಸಂದರ್ಭ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಇದನ್ನ ದಯವಿಟ್ಟು ಹೊರತುಪಡಿಸ್ಬೇಕು. ಇದನ್ನ ಕೈ ಬಿಟ್ಟು ಎಲ್ಲ ನಮ್ಮನ್ನೆಲ್ಲ ಉಳಿಸ್ಬೇಕು ಅನ್ನೋದನ್ನ ಈ ಮೂಲಕ ಪ್ರಾರ್ಥನೆ ಮಾಡ್ತೀನಿ. ಸೊ ಈ ಒಂದು 2 ಮಾತನ್ನ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ ಅಂತ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ದಯವಿಟ್ಟು ಎಲ್ಲರೂ ತಪ್ಪದೇ ಈ ದಿನ 6 ಗಂಟೆಗೆ ಯಾರ್ಯಾರು PR2 ಬಾಧಿತರಾಗಿದ್ರು ಅವರೆಲ್ಲ ಬನ್ನಿ. ನಾವು ಯಾವ ರೀತಿ ಮುಂದೆ ಬರಬೇಕು ಅನ್ನೋದನ್ನ ವಿಚಾರ ಮಾಡೋಣ ಅಂತ ಹೇಳಿ ನಮಸ್ಕಾರ.